ನಾವು ಶರೀರದ ಪೋಷಣೆಗೆ ಆಹಾರ ಸೇವಿಸುತ್ತೇವೆ. ಅದು ಉತ್ತಮವಾಗಿರಬೇಕು, ಹಾಗೆ ಆರೋಗ್ಯಕರವೂ ಆಗಿರಬೇಕಾಗುತ್ತೆ. ಮನಸ್ಸಿನ ಅಭ್ಯುದಯಕ್ಕಾಗಿ ಗ್ರಂಥಗಳ ಅಧ್ಯಯನ ಮಾಡುತ್ತೇವೆ. ನಮ್ಮ ಆತ್ಮದ ಹಸಿವನ್ನು ಹಿಂಗಿಸಲು ಭಗವತಾರಾಧನೆ ಬೇಕೇ ಬೇಕು. ಹೇಗೆಂದರೆ ಜಪದ ಮೂಲಕ, ಧ್ಯಾನದ ಮೂಲಕ. ನಾವು ಶಾಂತವಾಗಿ ಕುಳಿತುಕೊಂಡಾಗಲೆಲ್ಲ ಯಾವುದಾದರೊಂದು ಯೋಚನೆಗಳು ನಮ್ಮ ಮನಸ್ಸನ್ನು ಕಲಕುತ್ತದೆ. ಹಾಗೆ ಜಪ ಅಥವಾ ಧ್ಯಾನಕ್ಕೆ ಕುಳಿತಾಗಲೂ ಮೊದಮೊದಲು ನಮಗೆ ಅನೇಕ ಅಡೆತಡೆಗಳು ಬರಬಹುದು. ಮನಸ್ಸು ಚಂಚಲ, ತಪ್ಪುತ್ತದೆ. ಮತ್ತೆ ಮತ್ತೆ ಎಳೆದು ತಂದು ನಮ್ಮ ಇಷ್ಟ ದೇವತೆಯ ಮೇಲೆ ಮನಸ್ಸನ್ನು ಸ್ಥಿರಗೊಳಿಸಿದಾಗ ಕೊನೆಗೆ ಮನಸ್ಸು ಇಷ್ಟ ದೇವತೆಯ ಕಡೆ ಮಗ್ನ ಆಗಲೇಬೇಕಾಗುತ್ತೆ. ಹೀಗೆ ಸಾಧನೆ ಮಾಡುತ್ತಾ ಮಾಡುತ್ತಾ ಅವರ್ಣನೀಯ ಆನಂದ ಲಭಿಸಿಯೇ ಲಭಿಸುತ್ತೆ. ಭಗವಂತನ ಸಾಕ್ಷಾತ್ಕಾರ ಕಹಿ ಔಷಧ ತೆಗೆದುಕೊಂಡಷ್ಟೇನೂ ಕಷ್ಟವೇನಲ್ಲ. ಶಾಂತ ಹೃದಯದಿಂದ ಪ್ರಾಮಾಣಿಕವಾಗಿ ಕರೆದಾಗ ದೇವರು ಯಾವುದೇ ರೂಪದಲ್ಲಾದರೂ ಪ್ರಕಟಗೊಳ್ಳುತ್ತಾನೆ. ಭಕ್ತಿಯಿಂದ ಮಾಡಿದ ಜಪದ ಪರಿಣಾಮ ಮತ್ತು ಸತ್ಫಲ ದೊರೆಯುತ್ತದೆ. ಪ್ರಾರಂಭದಲ್ಲಿ ಜಪ ಅಥವಾ ಧ್ಯಾನ ಎಂಬುದು ಮನಸ್ಸಿನ ಜೊತೆಗೆ ಒಂದು ಯುದ್ಧ ಹೂಡಿದಂತೆ. ತುಂಬಾ ಪ್ರಯತ್ನದಿಂದ ಮನಸ್ಸನ್ನು ನಿಗ್ರಹಿಸಬೇಕು, ಶ್ರದ್ಧೆ ಬೇಕು. ಭಗವಂತನ ಸಂಪರ್ಕಕ್ಕೆ ಬರಲು ವ್ಯಾಕುಲವಾಗಬೇಕು. ನಮ್ಮೆಲ್ಲ ಭಾವನೆಗಳನ್ನು ಆಧ್ಯಾತ್ಮೀಕರಿಸಬೇಕು. ಆಗ ಸುಲಭವಾಗುತ್ತೆ. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಗಾಯತ್ರಿ ಮಂತ್ರದ ಜಪವು ಪ್ರತಿ ವ್ಯಕ್ತಿಯ ಮನಸ್ಸಲ್ಲಿ ಜಪಿತವಾಗಬೇಕು. ಗಾಯತ್ರಿ ಮಂತ್ರ ಅತಿ ಪ್ರಬಲವಾದ ಸಿದ್ಧಿ ಮಂತ್ರ. ಬ್ರಹ್ಮಾಂಡದ ಮಹತ್ವ ಶಕ್ತಿ ಇದರಲ್ಲಿ ಕ್ರೋಢೀಕರಣಗೊಂಡಿದೆ. ಇದನ್ನು ನಿಷ್ಠೆಯಿಂದ ಜಪಿಸಿದವನ ವ್ಯಕ್ತಿತ್ವವೇ ಬದಲಾಗುತ್ತದೆ. ಇದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ ಕೂಡ. ಉಪನಯನದ ಸಂದರ್ಭದಲ್ಲಿ ಈ ಮಂತ್ರವನ್ನು ಉಪನಯನದ ವಟುವಿಗೆ ಉಪದೇಶಿಸಲಾಗುತ್ತೆ. ಗಾಯತ್ರಿ ಮಂತ್ರೋಪದೇಶವನ್ನು ಬ್ರಹ್ಮೋಪದೇಶ ಎಂದು ಕರೆಯಲಾಗಿದೆ. ತಂದೆಯು ಗಾಯತ್ರಿ ಮಂತ್ರವನ್ನು ಉಪದೇಶಿಸಿ ಮಗುವಿಗೆ ಮೊದಲ ಗುರು ಎನಿಸಿಕೊಳ್ಳುತ್ತಾನೆ, ಅಥವಾ ಯೋಗ್ಯ ಗುರುವಿನ ಮೂಲಕ ಉಪನಯನದ ಸಮಯದಲ್ಲಿ ಗಾಯತ್ರಿ ಮಂತ್ರ ದೀಕ್ಷೆಯನ್ನು ಪಡೆದುಕೊಳ್ಳಬಹುದಾಗಿದೆ. ಗಾಯತ್ರಿ ಮಂತ್ರ ಜಪಾನುಷ್ಠಾನದಲ್ಲಿ ಕೆಲ ನಿಯಮಗಳನ್ನು ಪಾಲನೆ ಮಾಡಲಾಗುತ್ತೆ. ಗಾಯತ್ರಿ ಮಂತ್ರಕ್ಕೆ ಇಷ್ಟೇ ಮಂತ್ರ ಜಪಿಸಬೇಕೆಂಬ ನಿಯಮ ಇದೆ. ಗಾಯತ್ರಿ ಮಂತ್ರಕ್ಕಷ್ಟೇ ಅಲ್ಲ, ಜಪ ವಿಧಾನದಲ್ಲಿ ಪಠಿಸುವ ಎಲ್ಲಾ ಮಂತ್ರಕ್ಕೂ ಇಂತಿಷ್ಟೇ ಮಂತ್ರ ಪಠಿಸಬೇಕೆಂಬ ನಿಯಮ ಇರುವುದು ಕಂಡುಬರುತ್ತೆ. ಯಾಕೆಂದರೆ ಮಂತ್ರಗಳು ದೈವಿಕ ಶಬ್ದ ರೂಪ. ನಿತ್ಯ ಅನುಷ್ಠಾನ ವಿಧಿಗೆ ಅನುಗುಣವಾಗಿ ಹೇಳಬಹುದಾದರೆ, ಕೆಲ ಪಂಡಿತರ ಅಭಿಪ್ರಾಯದಂತೆ ಗಾಯತ್ರಿ ಮಂತ್ರವನ್ನು 108 ಅಥವಾ 54 ಸಲ ಅಥವಾ 28 ಅಥವಾ ಕನಿಷ್ಠ 10 ಬಾರಿಯಾದರೂ ಜಪಿಸಬೇಕು ಅನ್ನುತ್ತಾರೆ. ನಾನು ತಿಳಿದಂತೆ 108 ಈ ಸಂಖ್ಯೆ ಹೆಚ್ಚಿನ ಪ್ರಾಧಾನ್ಯತೆ ಪಡೆಯುತ್ತೆ. ಯಾಕೆಂದರೆ ಮನುಷ್ಯನ ಸಾರ್ವತ್ರಿಕ ವಿಕಸನದ ವ್ಯವಸ್ಥೆಯಲ್ಲಿ ಸಂಪೂರ್ಣ ಪ್ರಬುದ್ಧತೆ ಪಡೆಯಬೇಕೆಂದರೆ 108 ಹೆಚ್ಚಿನ ಮಹತ್ವವನ್ನು ಪಡೆಯುತ್ತೆ. ಯಾಕೆಂದರೆ ನಮ್ಮ ಬ್ರಹ್ಮಾಂಡದೊಳಗೆ ಗ್ರಹಗಳ ವ್ಯವಸ್ಥೆಯನ್ನು ಸೂಕ್ಷ್ಮವಾಗಿ ಅವಲೋಕಿಸಿದರೆ ಇದು ಅತ್ಯಂತ ಸುಂದರವಾಗಿ ವ್ಯಕ್ತವಾಗಿರುವುದು ಕಂಡುಬರುತ್ತೆ. ಇದನ್ನು ನಮ್ಮ ಪೂರ್ವಜರು ಅರಿತಿದ್ದರು. ನಮ್ಮ ಪೂರ್ವಜರಿಗೆ ಚತುರ್ಥ ಪ್ರಮಾಣದ ಪ್ರಜ್ಞೆ ಇತ್ತು. ಸಾಧನಗಳ ಸಹಾಯವಿಲ್ಲದೆ ಅಳೆದು ತೂಗಿ ವರ್ಗೀಕರಿಸುವ ಸಾಮರ್ಥ್ಯ ಅವರಲ್ಲಿತ್ತು. ಕಾಲದ ಸೂಕ್ಷ್ಮಾತಿ ಸೂಕ್ಷ್ಮ ಅಂತರವನ್ನು ಗ್ರಹಿಸುವ ಆ ಪರಮ ಪ್ರಜ್ಞೆಯು ಗ್ರಹಿಕೆಗೂ ಮೀರಿತ್ತು. ಇವತ್ತಿನ ಅತ್ಯಾಧುನಿಕ ಸಲಕರಣೆಗೂ ಸಾಧ್ಯವಿಲ್ಲದ್ದು. ನಮ್ಮ ಪೂರ್ವಜರೇ ಮೊಟ್ಟ ಮೊದಲ ಬಾರಿಗೆ ಜಗತ್ತಿಗೆ ಈ ವಿಚಾರವನ್ನು ಪ್ರಸ್ತುತಪಡಿಸಿದರು ಅನ್ನುವುದನ್ನು ನಾವು ಅರಗಿಸಿಕೊಳ್ಳುವುದಿಲ್ಲ. ಪಾಶ್ಚಿಮಾತ್ಯ ವಿಜ್ಞಾನಿಗಳು ಇದನ್ನು ತಿಳಿಸಿದರೆ ತುಂಬಾನೇ ಹೈಲೈಟ್ ಮಾಡ್ತೇವೆ. ಗಣಿತ ಎನ್ನುವುದನ್ನು ಮಾನವ ಕಂಡುಹಿಡಿದದ್ದಲ್ಲ, ಇದು ಬ್ರಹ್ಮಾಂಡದಲ್ಲಿ ಅದಾಗಲೇ ಉಳಿದುಕೊಂಡಿದೆ. ಇಡೀ ಬ್ರಹ್ಮಾಂಡ ಒಂದು ಜ್ಯಾಮಿತಿ ಆಧಾರದ ಮೇಲೆ ರಚನೆಗೊಂಡಿದೆ. ರಾತ್ರಿಯಲ್ಲಿ ನೀಲಿ ಆಕಾಶವನ್ನೊಮ್ಮೆ ನೋಡಿದರೆ ಲೆಕ್ಕವಿಲ್ಲದಷ್ಟು ನಕ್ಷತ್ರಗಳು ರಂಜಿಸುತ್ತಾ ಮಿನುಗುತ್ತಿರುವುದು ಕಂಡುಬರುತ್ತೆ. ಇವುಗಳಲ್ಲಿ ಭಾರತೀಯ ಜ್ಯೋತಿಷ್ಯ ಶಾಸ್ತ್ರವು ಸೂರ್ಯನ ಸುತ್ತ ಭೂಮಿ ತೆಗೆದುಕೊಳ್ಳುವ ಸ್ಥಾನಗಳನ್ನು ಒಂದು ನಕ್ಷತ್ರವನ್ನಾಗಿ ಒಟ್ಟು 27 ನಕ್ಷತ್ರಗಳನ್ನು ಗುರುತಿಸಿದೆ. ಅಶ್ವಿನಿ ನಕ್ಷತ್ರದಿಂದ ರೇವತಿ ನಕ್ಷತ್ರದವರೆಗೆ ಇವುಗಳಿಗೆ ಗತಿ ಇರುವುದಿಲ್ಲ. ಇದು ಚಂದ್ರನ ಆವರ್ತನದ ಲೆಕ್ಕಾಚಾರ. ಇದನ್ನು ಚಾಂದ್ರಗ್ರಹಗಳು ಅಂತಲೂ ಕರೆಯಲಾಗುತ್ತೆ. ಒಂದು ಚಾಂದ್ರ ಮಾಸದಲ್ಲಿ ಚಂದ್ರನು ಈ 27 ನಕ್ಷತ್ರಗಳನ್ನು ಸಂಚರಿಸಿ ಕ್ರಾಂತಿ ಪಥದ ಒಂದು ಆವರ್ತವನ್ನು ಪೂರೈಸುತ್ತಾನೆ. ಚಾಂದ್ರಮಾಸ ಎಂದರೆ ಅಮಾವಾಸ್ಯೆಯಿಂದ ಅಮಾವಾಸ್ಯೆಯವರೆಗೆ ಇರುವ 30 ತಿಥಿಗಳ ಸಮಾಗಮದ ಅವಧಿ. ತಿಥಿಗಳು ಅಂದರೆ ಚಾಂದ್ರಮಾನದ ದಿನಗಳು.
ಈ 27 ನಕ್ಷತ್ರಗಳು ಚಂದ್ರನ ಆವರ್ತನದ ಅರ್ಧ ಭಾಗವನ್ನು ಸೂಚಿಸುತ್ತೆ. ಭಚಕ್ರದಲ್ಲಿ ಪ್ರತಿ ನಕ್ಷತ್ರಕ್ಕೂ 4 ಪಾದಗಳಾಗಿ ವಿಂಗಡಿಸಲಾಗಿದೆ. ಈ 27 ನಕ್ಷತ್ರದ 4 ಪಾದಗಳಂತೆ ಪ್ರತಿ ಪಾದದ ವ್ಯಾಪ್ತಿ 3.5 ಅಂಶದಂತೆ 1 ವರ್ಷಕ್ಕೆ 108 ಪಾದಗಳಾಗುತ್ತದೆ. ಸರವೊಂದರಲ್ಲಿ ಮಣಿಯನ್ನು ಪೋಣಿಸಿದಂತೆ ಭೂಮಿ ಕೂಡ ಸೂರ್ಯನ ಸುತ್ತ ಮಣಿಯನ್ನು ಪೋಣಿಸಿದಂತೆ 108ರ ಪ್ರಮಾಣದಲ್ಲಿ ತನ್ನನ್ನು ತಾನು ಸಿದ್ಧಪಡಿಸಿಕೊಂಡಿದೆ. ಇದು ಒಂದು ಲೆಕ್ಕಾಚಾರ. ಇನ್ನೊಂದು ಲೆಕ್ಕಾಚಾರಕ್ಕೆ ಬರೋಣ. ಮನುಷ್ಯನ ಜೀವನದ ಮೇಲೆ ಪ್ರಭಾವ ಬೀರುವ 3 ತತ್ವಗಳು. ಇವು 3 ಗುಣಗಳು: ಸತ್ವ, ರಜೋ, ತಮೋ ಗುಣ. ಈ 3 ಗುಣಗಳನ್ನು ಪ್ರತಿನಿಧಿಸುವ 3 ಗ್ರಹಗಳು: ಸೂರ್ಯ, ಭೂಮಿ ಮತ್ತು ಚಂದ್ರ. ಈ 3 ಗ್ರಹಗಳು ಸ್ಮರಣೆಗೆ ಬಂದರೆ ಸೂರ್ಯನ ವ್ಯಾಸ ಭೂಮಿಯ ವ್ಯಾಸದ 108 ಪಟ್ಟು ಇದೆ. ಸೂರ್ಯನ ವ್ಯಾಸ ಸೂರ್ಯ ಮತ್ತು ಭೂಮಿಯ ಅಂತರದ 108 ಪಟ್ಟು ಇದೆ. ಚಂದ್ರನ ವ್ಯಾಸದ 108 ಪಟ್ಟು ಭೂಮಿ ಮತ್ತು ಚಂದ್ರನ ನಡುವಿನ ಅಂತರ ಇದೆ. ಇಷ್ಟೊಂದು ಪ್ರಬುದ್ಧತೆ ಬಳಸಿ ಲೆಕ್ಕಾಚಾರದಂತೆ ಸೃಷ್ಟಿ ನಿರ್ಮಾಣಗೊಂಡಿದೆ. ಈ ನಿರ್ಮಾಣ ವ್ಯವಸ್ಥೆಯು ಗಣಿತವೂ ಹೌದು, ವಿಜ್ಞಾನವೂ ಹೌದು. ಇದು ಸರ್ವಜ್ಞ, ಸರ್ವಶಕ್ತಿ, ಸರ್ವವ್ಯಾಪಿಯಾದ ದೈವಿ ಶಕ್ತಿಯ ಲೆಕ್ಕಾಚಾರ. ಜಪವಿಧಾನದಲ್ಲಿ 108 ಈ ಸಂಖ್ಯೆ ಮನುಷ್ಯ ಜೀವದ ಮತ್ತು ಮನುಷ್ಯನ ಜೀವನದ ಮೇಲೆ ಹೆಚ್ಚಿನ ಪ್ರಭಾವ ಬೀರುತ್ತೆ ಅನ್ನುವುದು ನಮ್ಮ ಋಷಿ ಮುನಿಗಳಿಗೆ ಅರಿವಿತ್ತು. ಆ ಕಾರಣಕ್ಕೆ 108ರ ಪ್ರಮಾಣವನ್ನು ನಿಯಮಿಸಿದರು. ಈ ಸೃಷ್ಟಿಯ ರಚನೆ ಹಾಗೂ ವಿಕಾಸವನ್ನು ಗಮನಿಸಿದರೆ ಅದರಲ್ಲಿ ಇತರ ಜೀವ ಜಂತುಗಳಿಗಿಂತ ಮಾನವರ ಪ್ರಗತಿ ಅತ್ಯುತ್ತಮ. ನಮ್ಮ ಪೂರ್ವಿಕ ಋಷಿಗಳು, ಜ್ಞಾನಿಗಳು ಈ ಕುರಿತು ಹಲವಾರು ರೀತಿಯಲ್ಲಿ ಅನ್ವೇಷಣೆ ಮಾಡಿದ್ದಾರೆ. ಸಾಧನೆಯಿಂದ ತಮಗೆ ಗೋಚರಿಸಿದ್ದನ್ನು ಜಗತ್ತಿಗೆ ತಿಳಿಸಿದ್ದಾರೆ. ಇದು ಸಕಲ ಚರಾಚರಗಳನ್ನು ಸೂತ್ರಬದ್ಧವಾಗಿ ಹೆಣೆದಿರುವ ಸಿದ್ಧಾಂತ. ಬ್ರಹ್ಮಾಂಡದಲ್ಲಿ ನಡೆಯುವ ಸ್ಥಿತ್ಯಾಂತರ ಗತ್ಯಾಂತರಗಳಿಗೆ ಅನುಗುಣವಾಗಿ ಮನುಷ್ಯ ಕುಲವು ಪ್ರಭಾವಿತಗೊಳ್ಳುತ್ತದೆ. ಮನುಷ್ಯನ ಪಿಂಡಾಂಡ ಬ್ರಹ್ಮಾಂಡಕ್ಕೆ ಅನುರೂಪ. ನಮ್ಮ ಅಸ್ತಿತ್ವದ ವಿವಿಧ ಸ್ತರಗಳು ಇಡೀ ವಿಶ್ವದ ಅಸ್ತಿತ್ವ. ಇದನ್ನು ಕೇವಲ ಬುದ್ಧಿಮತ್ತೆಯಿಂದ ಅರಿಯಲಾಗುವುದಿಲ್ಲ. ಸ್ವಯಂ ಸಾಧನವಾಗಿ ಸ್ವಯಂ ಅನ್ನು ಅರಿಯಬೇಕು. ಇಡೀ ಬ್ರಹ್ಮಾಂಡವೇ ಆಧ್ಯಾತ್ಮಿಕ ಅಸ್ತಿತ್ವದ ಮೇಲೆ ರಚಿತವಾಗಿದೆ. ದೇವರು ಮಾಡಿರುವ ಸೃಷ್ಟಿಯಲ್ಲಿ ಪ್ರತಿಯೊಬ್ಬರೂ ದಿವ್ಯಾಂಶರೇ. ನಾವು ನಮ್ಮ ಭೌತಿಕ, ಸಾಮಾಜಿಕ, ಪ್ರಾಪಂಚಿಕ ವ್ಯಕ್ತಿತ್ವವನ್ನು ಅರಿಯಬೇಕು. ನಮ್ಮ ಆಧ್ಯಾತ್ಮಿಕ ಅಸ್ತಿತ್ವವನ್ನು ಅರಿಯಬೇಕು. ನಮ್ಮೊಳಗೆ ಅಂತಸ್ಥವಾಗಿರುವ ದಿವ್ಯ ಶಕ್ತಿಯನ್ನು ಅರಿಯಬೇಕು. ಆಗ ಮಾತ್ರವೇ ಮಾನವ ಸಮಾಜ ದಿವ್ಯ ಜೀವನ ಮಾರ್ಗದಲ್ಲಿ ಸಾಗುತ್ತದೆ.